SBI HDFCಗೆ ಬ್ರಾಂಚ್ ಇದೆ. ಲೋನ್ ಕೊಡುತ್ತೆ, ಬಡ್ಡಿ ತಗೊಳುತ್ತೆ, ಲಾಭ ಮಾಡುತ್ತೆ. ಹಾಗಾದರೆ RBI? ಈ RBI ಸಾಮಾನ್ಯ ಜನರ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡಲ್ಲ, ಕ್ರೆಡಿಟ್ ಕಾರ್ಡ್ ಕೂಡ ಕೊಡಲ್ಲ. ಅದರ ಕೆಲಸ ನೋಟು ಪ್ರಿಂಟ್ ಮಾಡೋದು, ಬ್ಯಾಂಕ್ಗಳಿಗೆ ಬ್ಯಾಂಕ್ ಆಗಿರೋದು ಅಷ್ಟೇ. ಹೀಗಿದ್ದು ಸಹ ಈ ವರ್ಷ ಕೇಂದ್ರ ಸರ್ಕಾರಕ್ಕೆ ಬರೋಬ್ಬರಿ 2.87 ಲಕ್ಷ ಕೋಟಿ ಡಿವಿಡೆಂಡ್ ಕೊಡಲು ಮುಂದಾಗಿದೆ. ಹಾಗಾದರೆ ಇದನ್ನು ನೋಡಿದಾಗ ಸಾಮಾನ್ಯವಾಗಿ ಒಂದು ಪ್ರಶ್ನೆ ತಲೆಗೆ ಬರುತ್ತೆ. ಅದುವೇ, ಅಂಗಡಿ ಇಲ್ಲ, ವ್ಯಾಪಾರ ಇಲ್ಲ, ಹಾಗಾದರೆ RBIಗೆ ಇಷ್ಟು ಲಕ್ಷ ಕೋಟಿ ಲಾಭ ಎಲ್ಲಿಂದ ಬಂತು? ನೋಟು ಪ್ರಿಂಟ್ ಮಾಡಿ ಸರ್ಕಾರಕ್ಕೆ ಕೊಡ್ತಾರಾ? ಉತ್ತರ ಇಲ್ಲ. ಇದರ ಹಿಂದೆ ದೊಡ್ಡ ಎಕನಾಮಿಕ್ಸ್ನ ಲೆಕ್ಕಾಚಾರ ಇದೆ. ಆ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ನಾವು ಸಾಮಾನ್ಯವಾಗಿ ಲಾಭಾಂಶ ಅಂತ ಕರೆಯುವುದು ಖಾಸಗಿ ಕಂಪನಿಯ ಲಾಭದಂತೆ ಅಲ್ಲ. ತಾಂತ್ರಿಕವಾಗಿ ಇದನ್ನು ಹೆಚ್ಚುವರಿ ವರ್ಗಾವಣೆ ಅಥವಾ ಉಳಿದ ಲಾಭ ಅಂತ ಕರೆಯಲಾಗುತ್ತೆ. 1934ರ RBI ಕಾಯ್ದೆಯ ಸೆಕ್ಷನ್ 47ರ ಪ್ರಕಾರ RBI ಪ್ರತಿ ವರ್ಷ ತನ್ನ ಗಳಿಕೆಯನ್ನು ಲೆಕ್ಕ ಹಾಕಬೇಕು. ನೋಟು ಮುದ್ರಣ ವೆಚ್ಚ, ನೌಕರರ ಸಂಬಳ, ಭವಿಷ್ಯದ ಆರ್ಥಿಕ ಬಿಕ್ಕಟ್ಟಿಗೆ ಬೇಕಾದ ನಿಧಿಯನ್ನು ಕಳೆದ ನಂತರ ಉಳಿಯುವ ಮೊತ್ತವನ್ನು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಬೇಕು. ಯಾಕಂದರೆ 1949ರಲ್ಲಿ ರಾಷ್ಟ್ರೀಕರಣದ ಬಳಿಕ ಕೇಂದ್ರ ಸರ್ಕಾರವೇ RBIನ ಏಕೈಕ ಮಾಲೀಕ. ಹೀಗಾಗಿ ಉಳಿದ ಎಲ್ಲ ಹಣ ಸರ್ಕಾರದ ಖಜಾನೆಗೆ ಸೇರುತ್ತೆ. ಇನ್ನು RBIಗೆ ಆದಾಯ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದರೆ, ರಿಸರ್ವ್ ಬ್ಯಾಂಕ್ಗೆ ಮುಖ್ಯವಾಗಿ 5 ಆದಾಯದ ಮೂಲಗಳಿವೆ. ಮೊದಲನೆಯದು ವಿದೇಶಿ ಬಾಂಡ್ಗಳಿಂದ ಬರುವ ಹಣ. ಭಾರತದ ಬಳಿ $600 ಶತಕೋಟಿ ಹೆಚ್ಚಿನ ವಿದೇಶಿ ವಿನಿಮಯ ಮೀಸಲು ಇದೆ. RBI ಈ ಹಣವನ್ನು ಅಮೆರಿಕ, ಯುರೋಪ್ನ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುತ್ತೆ. ಇತ್ತೀಚೆಗೆ ವಿಶ್ವದಾದ್ಯಂತ ಬಡ್ಡಿದರ ಹೆಚ್ಚಳದಿಂದ RBIಗೆ ದೊಡ್ಡ ಲಾಭವಾಗಿದೆ. ಇನ್ನು ಎರಡನೆಯದು ಭಾರತ ಸರ್ಕಾರದ ಬಾಂಡ್ಗಳಿಂದ ಗಳಿಕೆ. ಮಾರ್ಚ್ 2025ರ ಹೊತ್ತಿಗೆ RBI ಬಳಿ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ದೇಶೀಯ ಬಾಂಡ್ಗಳಿದ್ದು ಸರ್ಕಾರವೇ RBIಗೆ ಬಡ್ಡಿ ಪಾವತಿಸುತ್ತೆ. ಮೂರನೆಯದು ಡಾಲರ್ ವ್ಯಾಪಾರ. ರೂಪಾಯಿ ಮೌಲ್ಯ ನಿಯಂತ್ರಿಸಲು RBI ಡಾಲರ್ ಖರೀದಿ ಮಾರಾಟ ಮಾಡುತ್ತೆ. ಕಡಿಮೆ ಬೆಲೆಗೆ ಕೊಂಡು ಹೆಚ್ಚಿನ ಬೆಲೆಗೆ ಮಾರಿದಾಗ ಲಾಭ ಬರುತ್ತೆ. ನಾಲ್ಕನೆಯದು ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ. ರೆಪೋ ದರದ ಮೂಲಕ ಬ್ಯಾಂಕುಗಳಿಗೆ ಸಾಲ ನೀಡಿದಾಗ RBI ಬಡ್ಡಿ ಪಡೆಯುತ್ತೆ. ಇನ್ನು ಐದನೆಯದು ಕರೆನ್ಸಿ ನಿರ್ವಹಣಾ ಶುಲ್ಕ. ನೋಟು ಮುದ್ರಣ ಮತ್ತು ನಾಣ್ಯ ವಿತರಣೆಯಿಂದಲೂ ಆದಾಯ ಬರುತ್ತೆ. ಹಾಗಾದರೆ ಈ ಹಣವನ್ನು ಸರ್ಕಾರ ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿದೆ. ಅದಕ್ಕೆ ಉತ್ತರ ಅಂದರೆ, ಈ ಹಣವನ್ನು ಸರ್ಕಾರಕ್ಕೆ ತೆರಿಗೆಯೇತರ ಆದಾಯ, ಇದನ್ನು ಮುಖ್ಯವಾಗಿ 5 ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ. ಮೊದಲನೆಯದು ಹಣಕಾಸಿನ ಕೊರತೆ ತಗ್ಗಿಸೋದು. ಸರ್ಕಾರದ ಆದಾಯ ಮತ್ತು ಖರ್ಚಿನ ನಡುವಿನ ಅಂತರವನ್ನು ಈ ಹಣ ತುಂಬುತ್ತೆ. ಇದರಿಂದ ಸರ್ಕಾರ ಹೊರಗಿನಿಂದ ಕಡಿಮೆ ಸಾಲ ಪಡೆಯಬಹುದು. ಎರಡನೆಯದು ರಾಷ್ಟ್ರೀಯ ಅಭಿವೃದ್ಧಿ. ಹೆದ್ದಾರಿ, ರೈಲ್ವೆ, ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಈ ಹಣವನ್ನು ಬಳಕೆ ಮಾಡಲಾಗುತ್ತೆ. ಮೂರನೆಯದು ಸಾಮಾಜಿಕ ಯೋಜನೆಗಳು. ಉಚಿತ ಪಡಿತರ ಇರಬಹುದು, ಆಯುಷ್ಮಾನ್ ಭಾರತ್ ಇರಬಹುದು, ಶಾಲಾ ಕಾಲೇಜುಗಳಿಗೆ ಹೊಸ ತೆರಿಗೆ ಇಲ್ಲದೆ ಖರ್ಚು ಮಾಡಬಹುದು. ಇನ್ನು ನಾಲ್ಕನೆಯದು ಮಾರುಕಟ್ಟೆ ಬಡ್ಡಿದರ ನಿಯಂತ್ರಣ. ಸರ್ಕಾರ ಕಡಿಮೆ ಸಾಲ ಪಡೆದರೆ ಬ್ಯಾಂಕುಗಳ ಬಳಿ ಹೆಚ್ಚು ಹಣ ಉಳಿದು ಗೃಹ ಸಾಲ, ವಾಹನ ಸಾಲದ ಬಡ್ಡಿ ಕಡಿಮೆ ಇರುತ್ತೆ. ಐದನೆಯದು ಜಾಗತಿಕ ಬಿಕ್ಕಟ್ಟಿನ ವಿರುದ್ಧ ರಕ್ಷಣೆ. ಯುದ್ಧ, ವ್ಯಾಪಾರ, ನಿರ್ಬಂಧದಂತಹ ಸಂದರ್ಭದಲ್ಲಿ ಈ ನಿಧಿ ದೇಶಕ್ಕೆ ಗುರಾಣಿಯಂತೆ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ RBIನ ಕೆಲಸ ಕಾರ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ.